ಹಾಯ್ ಹಲೋ ಗೆಳೆಯರೆ, ಎಲ್ಲರಿಗೂ SSLC ಎಕ್ಸಾಮ್ 2 ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು SSLC ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಅದರಿಂದ ಎಲ್ಲರಿಗೂ ಒಂದು ವೆರಿ ಗುಡ್ ನ್ಯೂಸ್ ಅಂದರೆ ತುಂಬಾ ಒಳ್ಳೆ ಶುಭ ಸುದ್ದಿ ಅಂತ ಹೇಳ್ತೀನಿ. ಅದೇನಂತ ಹೇಳೋಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ ಆಯಿತು, ಹಾಗೆ ರಿಸಲ್ಟ್ ಅಪ್ಡೇಟ್ ಆಯಿತು, ಒಂದು ಹಾಗೆ ನೋಟ್ಸ್ ಪ್ರೊವೈಡ್ ಮಾಡ್ತಾಯಿತ್ತು. ಆದರೆ ನಮ್ಮ ಚಾನಲ್ ಆದರೆ ಮಾಡ್ತಾ ಇರುತ್ತೆ. ಮುಂದೆ ಬರುವಂಥ SSB ಸ್ಕಾಲರ್ಶಿಪ್ ಆಯಿತು, ಹಾಗೆ ಪ್ರೈವೇಟ್ ಸ್ಕಾಲರ್ಶಿಪ್ ಆಯಿತು ಆದರೆ ಚಾನಲ್ ಆದರೆ ಕೊಡ್ತಾ ಇರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿಕೊಂಡು ಹಾಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡಿಕೊಂಡ್ರೆ ಮುಂಬರುವಂಥ ದಿನಗಳಲ್ಲಿ ಈ ಚಾನಲ್ ಆದರೆ ಉಪಯುಕ್ತ ಆಗಿರುತ್ತೆ. ಬನ್ನಿ, ಮೊದಲನೇದಾಗಿ ನಿಮ್ಮ ಒಂದು SSLC ಎಕ್ಸಾಮ್ 2 ರಿಸಲ್ಟ್ ಆದಷ್ಟು ಬೇಗನೆ ಪ್ರಕಟ ಆಗುತ್ತೆ. ಅದಕ್ಕಿಂತ ವೆರಿ ಗುಡ್ ನ್ಯೂಸ್ ಏನಂದರೆ, ಈಗ ಯಾರು SSLC ಎಕ್ಸಾಮ್ 3 ಬರೆದ್ರು, ಈಗ ಎಕ್ಸಾಮ್ 1 ಬರ್ದಿರೋ ಎಕ್ಸಾಮ್ 2 ಬರ್ದಿದ್ರೆ ಸ್ವಲ್ಪ ಸ್ಟೂಡೆಂಟ್ಸು ಫೇಲ್ ಆಗ್ತಾರೆ. ಆ ಫೇಲ್ ಆಗಿರೋಂಥ ಸ್ಟೂಡೆಂಟ್ಸ್ಗೆ ಏನಪ್ಪ ಗುಡ್ ನ್ಯೂಸ್ ಅಪ್ಪ ಅಂದರೆ, ನೀವೇನಾದರೂ ಎಕ್ಸಾಮ್ 3ಯಲ್ಲೂ ಕೂಡ ಫೇಲ್ ಆದರೆ ನೀವು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಬರೋಗೆ ನೀವು ಮತ್ತೆ ಕಾಲೇಜ್ಗೆ ಅಂದರೆ ಲೈಕ್ ಸ್ಕೂಲ್ಗೆ ಮತ್ತೆ ಅಡ್ಮಿಷನ್ ತೊಗೊಂಡು ನೀವು ಮತ್ತೆ ಒಂದು ವರ್ಷ ಕೂತ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ ಥರನೇ ನೀವು ಓದ್ಬೋದಾಗಿರುತ್ತೆ. ಮನೇಲಿ ಏನು ಕೂತ್ಕೋಬೇಕು ಆ ಥರ ಅವಶ್ಯಕತೆ ಏನಿರೋದಿಲ್ಲ. ನೀವು ಎಕ್ಸಾಮ್ನ ಮತ್ತೆ ಇನ್ನೊಂದು ಸರಿ ಬರೆಯೋಕ್ಕೋಸ್ಕರ ಸ್ಕೂಲಿಗೆ ಹೋಗ್ಬೋದಾಗಿರುತ್ತೆ. ಇದು ಜಸ್ಟ್ ಗೌರ್ಮೆಂಟ್ ಕಡೆ ಬಂದಿರುವಂಥ ಅಫಿಷಿಯಲ್ ನ್ಯೂಸ್ ಆಗಿರುತ್ತೆ. ಎಲ್ಲ ಸ್ಟೂಡೆಂಟ್ಸು ನೀವೇನಾದರೂ ಎಕ್ಸಾಮ್ 3ಯಲ್ಲಿ ಬರೆದ್ರು ಕೂಡ ನೀವು ಇನ್ನೊಂದು ಸರಿ ಸ್ಕೂಲಲ್ಲಿ ಹೋಗಿ ಕಲಿಬೇಕಾಗುತ್ತೆ. ಮನೇಲೇ ಕೂತ್ಕೊಳ್ಳೋಂಥ ಅವಶ್ಯಕತೆ ಏನಿರೋದಿಲ್ಲ. ಇದು ಒಂದು ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸ್. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಕಡೆಯಿಂದ ಏನು ಅಂದರೆ ಒಂದು ರಿಕ್ವೆಸ್ಟ್ ಅಂದರೆ, ಯಾವ ವಿದ್ಯಾರ್ಥಿ ಆ ಥರ ಮಾಡ್ಕೊಬೇಡ್ರಿ. ಯಾವ ಎಕ್ಸಾಮ್ 3 ಮತ್ತು ಎಕ್ಸಾಮ್ 2 ಇದ್ದರೆ ಎಲ್ಲರೂ ರಿಸಲ್ಟ್ ಅಲ್ಲೇ ಪಾಸ್ ಆಗಿಬಿಡಿ. ಎಕ್ಸಾಮ್ 2 ರಿಸಲ್ಟ್ ಏನಿನ್ನು ಆದಷ್ಟು ಬೇಗನೆ ಬರುತ್ತೆ. ಲೈಕ್ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿದೆ, ಇನ್ನೇನು ಆದಷ್ಟು ಬೇಗನೆ ರಿಸಲ್ಟ್ ಬರುತ್ತೆ. ಅದು ನೋಟಿಫಿಕೇಷನು ಮತ್ತು ಯಾವುದೇ ಥರ ನ್ಯೂಸಲ್ಲಿ ಕೂಡ ಬರೋದಿಲ್ಲ. ಅದು ರಿಸಲ್ಟ್ ಸಡನ್ನಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದು ಯಾವ ವೆಬ್ಸೈಟಲ್ಲಿ ಮಾಡ್ತಾರೆ ಅಂದರೆ KResult.nic.result ಅಂದರೆ SSLC ಒಂದು ಎಕ್ಸಾಮ್ ಎಲ್ಲಿ ರಿಸಲ್ಟ್ ಚೆಕ್ ಮಾಡಿದರೆ ಅಲ್ಲೇ ರಿಸಲ್ಟ್ ಅವ್ರಿಗೆ ಕೊಡ್ತಾ ಇರ್ತಾರೆ. ಲಿಂಕ್ ಬೇಕಾದ್ರೆ ನಾನು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ವೀಡಿಯೋ ಮಾಡೋದು ತಿಳಿಸ್ತಿರ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಇಟ್ಕೊಂಡಿರಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ಆಲ್ ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿ. ಖಂಡಿತ ನಿಮಗೆ ವೀಡಿಯೋ ಹಾಕಿದ ತಕ್ಷಣ ಸಿಗುತ್ತೆ, ಅವಾಗ ರಿಸಲ್ಟ್ ಕೂಡ ಚೆಕ್ ಮಾಡ್ಬೋದಾಗಿರುತ್ತೆ. ಇದು ಒಂದು SSLC ರಿಸಲ್ಟ್ನ ಮತ್ತು ಹಾಗೂ ನೆಕ್ಸ್ಟು ಅಕಾಡೆಮಿಕ್ ಇಯರ್ ಕೂಡ ರಿಸಲ್ಟ್ ಒಂದು ಅಪ್ಡೇಟ್ ಆಗಿರುತ್ತೆ. ಯಾಕಂದರೆ ನೆಕ್ಸ್ಟ್ ಯಾರು ನಾನು ಮನೇಲೆ ಕೂತ್ಕೋಬೇಕು SSLC ಎಕ್ಸಾಮ್ 3 ಬರೆದ್ರು ಕೂಡ ಅಂತಂತಿದ್ರು, ಆ ಥರ ಏನಿಲ್ಲ. ಈ ವರ್ಷ ಎಲ್ಲ ಯಥಾ ಪ್ರಕಾರ ನೀವು ಸ್ಟೂಡೆಂಟ್ಸ್ ಜೊತೆ ನಿಮ್ಮ ಜೂನಿಯರ್ ಜೊತೆ ಆದರೆ ನೀವು ಸ್ಕೂಲ್ಗೆ ಹೋಗೋದಾಗಿರುತ್ತೆ. ಮತ್ತು SSLC ಎಕ್ಸಾಮ್ 2 ರಿಸಲ್ಟ್ ಕೂಡ ಆದಷ್ಟು ಬೇಗ ಬರುತ್ತೆ. ಯಾಕಂದರೆ SSLC 3 ಇರೋದ್ರಿಂದ, ಎಕ್ಸಾಮ್ 3 ಇರೋದ್ರಿಂದ ಆದಷ್ಟು ಎಕ್ಸಾಮ್ 2 ರಿಸಲ್ಟ್ ಬೇಗನೆ ಬಿಡ್ತಾರೆ. ಅದು ಯಾವಾಗ ಬರುತ್ತೆ, ಇವತ್ತು ನಾಳೆನ ನಾಡಿದ್ದ ಅನ್ನೋದು ಅಪ್ಡೇಟ್ ಆದರೆ ನಾವು ಕೊಡ್ತಾ ಇರ್ತೀನಿ. ಯಾವಾಗಾದರೂ ಅಪ್ಡೇಟ್ ಆದರೆ ಜೆನ್ಯೂನಾಗಿರುತ್ತೆ. ಅದಕ್ಕೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿಟ್ಕೊಂಡಿರಿ. ಮುಂಬರೋ ದಿನಗಳಲ್ಲಿ ಈ ಚಾನಲ್ ಆದರೆ ಉಪಯುಕ್ತ ಆಗುತ್ತೆ. ಜೈ ಹಿಂದ್, ಒಂದೇ ಮಾತ್ರ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ಗೆ. ಟೇಕ್ ಕೇರ್ ಗೈಸ್, ಲವ್ ಯು, ಟಾಟಾ, ಬಾಯ್.